ಗುಡ್ ಆಫ್ಟರ್ನೂನ್ ನನ್ನ ಹೆಸರು ಗೌರವ್ ಅಂತ. ಇವತ್ತು ಜನರಲ್ ಆರ್ಗನೈಸೇಷನ್ ಅಲ್ಲಿ ಏನೇನಾಗಿದೆ ಅದಷ್ಟು ಮಾತ್ರ ಎಷ್ಟು ಸಾಧ್ಯ ಆಗುತ್ತೋ ಟೈಮ್ ಮೇಲೆ ಅಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಮಾಡಬೇಕಾದ್ರೆ ಹೇಳೇ ಕೊಟ್ಟಿರ್ತಾರೆ ರೂಲ್ಸ್ ಒಂದು ಸೆಕೆಂಡರಿ ಪ್ರಿಫಿಕ್ಸ್ ಫಸ್ಟ್ ನೋಡೋದು, ಅದಾದಮೇಲೆ ಪ್ರೈಮರಿ ಪ್ರಿಫಿಕ್ಸ್, ಆಮೇಲೆ ರೂಟ್ ವರ್ಡ್, ಅದಾದಮೇಲೆ ಪ್ರೈಮರಿ ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್. ಸೆಕೆಂಡರಿ ಪ್ರಿಫಿಕ್ಸ್ ಅಂದ್ರೆ ಯಾವ್ಯಾವ ರೂಟ್ ವರ್ಡ್ನ ಬಿಟ್ಬಿಟ್ಟು ಯಾವ್ಯಾವ ಫಂಕ್ಷನಲ್ ಗ್ರೂಪ್ಸ್ ಆಗಲಿ, ಇಂಟರ್ ಗ್ರೂಪ್ಸ್ ಆಗಲಿ, ಅಲ್ಗೇರ್ ಗ್ರೂಪ್ಸ್ ಯಾವ್ಯಾವ ಇದಾವೆ ಎಲ್ಲ ಸೆಕೆಂಡರಿ ಪ್ರಿಫಿಕ್ಸ್ ಆಗಿ ಬರ್ತವೆ. ಯಾವಾಗ ಸೈಕ್ಲಿಕ್ ಕಾಂಪೌಂಡ್ಸ್ ಯಾವುದು ಇದ್ರೆ ಅವು ಪ್ರೈಮರಿ ಪ್ರಿಫಿಕ್ಸ್ ಆಗಿ ಬರ್ತವೆ. ರೂಟ್ ವರ್ಡ್ ಅಂದ್ರೆ ಯಾರು ನಾವು ಲಾಂಗೆಸ್ಟ್ ಕಾರ್ಬನ್ ಚೈನ್ ಆಕ್ಸೆಪ್ಟ್ ಮಾಡಿ ಅಂದ್ರೆ ಯಾರು ಸೆಲೆಕ್ಟ್ ಮಾಡಿರ್ತೀವಿ ಲಾಂಗೆಸ್ಟ್ ಕಾರ್ಬನ್ಸ್ ಅದು ರೂಟ್ ವರ್ಡ್ ಆಗಿರುತ್ತೆ. ನೆಕ್ಸ್ಟ್ ಪ್ರೈಮರಿ ಸಫಿಕ್ಸ್ ಅಂದ್ರೆ ಕಾಂಪೌಂಡ್ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಅಂತ ಹೇಳೋದನ್ನ ಪ್ರೈಮರಿ ಸಫಿಕ್ಸ್ ಒಳಗೆ ಹೇಳ್ತೀವಿ ನಾವು. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡರಿ ಸಫಿಕ್ಸ್. ಸೆಕೆಂಡರಿ ಸಫಿಕ್ಸ್ ಯಾವ ಮಿಕ್ಕಿರೋ ಫಂಕ್ಷನಲ್ ಗ್ರೂಪ್ಸ್ ಅಂದ್ರೆ ಯಾವ ಪ್ರಿಯೋರಿಟಿ ಫಸ್ಟ್ ಕೊಟ್ಟಿರ್ತೀವಿ ಅದನ್ನ ಸೆಕೆಂಡರಿ ಸಫಿಕ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಬಂದ್ಬಿಟ್ಟು ಇದೊಂದು ಕಾಂಪೌಂಡ್ ಇದೆ, ಇದೊಂದು ಕಾಂಪೌಂಡ್ ಇದೆ. ಈ ಫಸ್ಟ್ ನಾವು ಪ್ರಿಯೋರಿಟಿ ಒಳಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಕೊಡ್ತೀವಿ. ಸೊ ಇಲ್ಲಿಂದ ನಂಬರಿಂಗ್ ಇದರಲ್ಲಿ ನಂಬರಿಂಗ್ ಇಲ್ಲಿಂದ. ಸೊ ಫಸ್ಟ್ ಆಲ್ಕೋಹಾಲ್ ಗ್ರೂಪ್ ಇದೆ, ಕಾರ್ಬಾಕ್ಸಿಲಿಕ್ ಗ್ರೂಪ್ ಕೂಡ ಇದೆ. ಸೊ ಇದು ಪ್ರಿಯೋರಿಟಿ ಕೊಡ್ತೀವಿ, ಇದು ನಮಗೆ ಸೆಕೆಂಡರಿ ಪ್ರಿಫಿಕ್ಸ್ ಆಗಿ ಬರುತ್ತೆ. ಸೊ ಇದೇನಾಗುತ್ತೆ 5-ಹೈಡ್ರಾಕ್ಸಿ. ನೆಕ್ಸ್ಟ್ ನೋಡೋದು ಇದಾಯ್ತು. ನೆಕ್ಸ್ಟ್ ಸೈಕ್ಲಿಕ್ ಕಾಂಪೌಂಡ್ಸ್ ಅಂದ್ರೆ ಪ್ರೈಮರಿ ಪ್ರಿಫಿಕ್ಸ್. ಸೈಕ್ಲಿಕ್ ಕಾಂಪೌಂಡ್ಸ್ ನಮಗೆ 6 ಪೊಸಿಷನ್ ಇದೆ. ಸೊ 6 ಸೈಕ್ಲೋಪ್ರೊಪೈಲ್. ಅದಾದ್ಮೇಲೆ ನಾವು ನೋಡೋದು ರೂಟ್ ವರ್ಡ್. ರೂಟ್ ವರ್ಡ್ ನಾವು ಸೆಲೆಕ್ಟ್ ಮಾಡಿದ್ದು 8 ಕಾರ್ಬನ್ ಚೈನ್. ಸೊ ಆಕ್ಟ್. ನೆಕ್ಸ್ಟ್ ಸ್ಯಾಚುರೇಟೆಡ್ ಕಾಂಪೌಂಡ್ ಆರ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್. ಇಲ್ಲಿ ಕೀನು ಇದೆ, ಅಲ್ಲಿ ಟೈಮ್ ಇದೆ. ನಂಬರಿಂಗ್ ವೈಸ್ ನಾವು ಆಲ್ಫಾಬೆಟಿಕ್ ವೈಸ್ ಹೋಗ್ತೀವಿ ಅದರ ಪ್ರಕಾರ ನೋಡಿದ್ರೆ. ಸೊ ನಾವು ಫಸ್ಟ್ ಕೀನ್ ತಗೊಂತೀವಿ. ಸೊ 3 ಕೀನ್, ಅದಾದ್ಮೇಲೆ 7 ಐನ್. ಲಾಸ್ಟಿಗೆ ಇದು ತಗೊಂಡಿದ್ದು ಆಲ್ಡಿಹೈಡ್ ಗ್ರೂಪ್. ಸೊ ಇದು ಓಎಲ್ ಆಗುತ್ತೆ. 1 AL. ಇದು ನಾಮಿನೇಚರ್. ಇದೆಲ್ಲ ನೋಡಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಬನ್ ಕೋವೆಲೆಂಟ್ ಬಾಂಡ್ ಕ್ಲೀವೇಜ್. ಕೋವೆಲೆಂಟ್ ಬಾಂಡ್ ಆಗೋದು ಕಾರ್ಬನ್ ಮತ್ತೆ ಎನಿ ಅದರ್ ಆಟಮ್ಸ್. ಈ 4 ಕೋವೆಲೆಂಟ್ ಬಾಂಡ್ಸ್ ಆಗುತ್ತೆ. ಸಪೋಸ್ ನೀವು ಹೈಡ್ರೋಜನ್ ಅಂತ ಥಿಂಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಎಲೆಕ್ಟ್ರಾನೆಗೆಟಿವ್ ಆಟಮ್. ನೆಕ್ಸ್ಟ್ ಇನ್ನೊಂದು ಕಾರ್ಬನ್, ಕ್ಲೋರಿನ್ ಮತ್ತೆ ಇನ್ನೊಂದು ಕ್ಲೋರಿನ್ ಮತ್ತೆ ಕೋವೆಲೆಂಟ್ ಬಾಂಡ್ ಆಗಿದೆ. ಇದು ಕ್ಲೀವೇಜ್ ಆಗಬೇಕಾದ್ರೆ ಹೋಮೋಲೈಟಿಕ್ ಕ್ಲೀವೇಜ್ ಆಗ್ಬಿಟ್ಟು ಈ ಕಡೆ ಒಂದು ಇದು ಎಲೆಕ್ಟ್ರಾನ್ ಬರುತ್ತೆ, ಈ ಕಡೆ ಒಂದು ಎಲೆಕ್ಟ್ರಾನ್ ಬರುತ್ತೆ. ಅದೇ ಸಪೋಸ್ ಇದ್ರಲ್ಲಿ ಆಗ್ಬೇಕಾದ್ರೆ ಹೆಟ್ರೋಲೈಟಿಕ್ ಕ್ಲೀವೇಜ್ ಆಗುತ್ತೆ, ಈ ಕಡೆ ಬರುತ್ತೆ. ಸೊ ಇದಕ್ಕೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಇದು ಪಾಸಿಟಿವ್ ಚಾರ್ಜ್ ಬರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಕಾರ್ಬೋಕ್ಯಾಟೈನ್ ಸ್ಟೆಬಿಲಿಟಿ. ಕಾರ್ಬೋಹೈಡ್ರೇಟ್ ಕಾರ್ಬೋಕ್ಯಾಟೈನ್ ಡೈರೆಕ್ಟ್ ಅಪೋಸಿಟ್ ಇರುತ್ತೆ ಸ್ಟೆಬಿಲಿಟಿ. ಈಗ ನಾವು ಇದು ಫ್ರೀ ರಾಡಿಕಲ್ ತಗೊಂಡ್ರೆ ಕಾರ್ಬೋಹೈಡ್ರೇಟ್ ಅದು ಮತ್ತು ಫ್ರೀ ರಾಡಿಕಲ್ ಸೇಮ್ ಇರುತ್ತೆ. ಸೊ ಫಸ್ಟ್ ಕಾರ್ಬೋಕ್ಯಾಟೈನ್ ಇದಕ್ಕೆ ಎಷ್ಟು ಬಲ್ಕಿ ಗ್ರೂಪ್ಸ್ ಅಟ್ಯಾಚ್ ಆಗಿತ್ತೋ ಅಷ್ಟು ಸ್ಟೇಬಲ್ ಆಗುತ್ತೆ. ಎಕ್ಸಾಂಪಲ್ ಇಲ್ಲೊಂದು ಮೀಥೈಲ್ ಗ್ರೂಪ್ ಇದೆ, ಇಲ್ಲೊಂದು ಇಥೈಲ್ ಗ್ರೂಪ್, ಇಲ್ಲೊಂದು ಮಿಥೈಲ್ ಗ್ರೂಪ್. ಇದು ಜಾಸ್ತಿ ಸ್ಟೇಬಲ್ ಆಗುತ್ತೆ. ಸಪೋಸ್ ಇಲ್ಲಿ ಬಲ್ಕಿ ಗ್ರೂಪ್ ಕಡಿಮೆ ಆಗ್ಬಿಟ್ಟು ಇಲ್ಲಿ ಹೆಚ್ಚು ಅಂದ್ರೆ ಇದು ಸ್ಟೇಬಲ್ ಅಂದ್ರೆ ಟರ್ಷರಿ ಕಾರ್ಬೋಕ್ಯಾಟೈನ್ is greater than secondary carbon is greater than primary carbon. ಅದು ಕಾರ್ಬೋಕ್ಯಾಟೈನ್ ಅಂದ್ರೆ ಉದ್ದ ಆಗುತ್ತೆ ಇದು.